ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವಾಗ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಆಲ್ ಇವಾಗ ಎಲ್ಲರೂ ಪ್ರಿಪ್ರೇಷನ್ನ ಮಾಡ್ಕೋತಾ ಇರ್ತೀರಾ. ಆಲ್ರೆಡಿ ರಿವಿಷನ್ ಶುರು ಮಾಡಿರ್ತೀರಾ. ಹಾಗೆಯೇ ಮತ್ತಷ್ಟು ಜನ ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ತಾ ಇರ್ತೀರಾ. ಇನ್ನೂ ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಇರ್ತೀರಾ. ಎಸ್, ಈ ಎಲ್ಲ ಗೊಂದಲಗಳ ಮಧ್ಯೆ ಮತ್ತೊಂದಷ್ಟು ಜನರಿಗೆ ಒಂದಷ್ಟು ಕನ್ಫ್ಯೂಷನ್ಸು ಇವಾಗ ಎಲ್ಲ ಕಡೆ ಈ ಟೆಲಿಗ್ರಾಮ್ ಚಾನಲ್ಸ್ನಲ್ಲಿ, ಯೂಟ್ಯೂಬ್ನಲ್ಲಿ ಹರಿದಾಡ್ತಾ ಇರುವಂತಹ ಒಂದು ನ್ಯೂಸ್ ಅಂದರೆ ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಅಂದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಮತ್ತು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಏನಪ್ಪ ಅಂದರೆ ನಮ್ಮ ಹತ್ರ ಆಲ್ರೆಡಿ ಹಳೆಯ ಸರ್ಟಿಫಿಕೇಟ್ ಇದೆ, ಅದು ನಡೆಯಲ್ವಾ ಅನ್ನೋದು. ಆಮೇಲೆ ಇನ್ನೊಂದು ಇಲಾಖೆಯಿಂದ ಹೊಸದಾಗಿ ಬಿಟ್ಟಿದ್ದಾರೆ, ಅದನ್ನು ಮಾಡಿಸ್ಕೋಬೇಕಾ ಅನ್ನೋದು. ಸೊ ಈ ಥರ ಒಂದು ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಡೆಫಿನೆಟ್ಲಿ ಇದು ನೆಕ್ಸ್ಟು ನಿಮಗೆ ಏನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ಅಂತ ಬಂದಾಗ ಮೊದಲಿಗೆ ನಾನು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತೀನಿ. ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಬಂದಾಗ ಅದು ಲೈಫ್ ಲಾಂಗ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆ್ಯಂಡ್ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಏನು ಎಕ್ಸ್ಪೈರಿ ಡೇಟ್ ಅನ್ನೋದು ಇರೋದಿಲ್ಲ. ನೀವು ಒಂದ್ಸಲ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಂತ ಆ ಸರ್ಟಿಫಿಕೇಟ್ನ ತೊಗೊಂಡು ಬಂದಮೇಲೆ ಅದು ಲೈಫ್ ಲಾಂಗ್ ಇರುತ್ತೆ ಅನ್ನೋದು ಗೊತ್ತು. ಬಟ್ ಇವಾಗ ಒಂದಷ್ಟು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರೋವಂಥದ್ದು ಏನಪ್ಪ ಅಂದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ಹೊಸದಾಗಿ ಮಾಡಿಸ್ಕೋಬೇಕಾ ಅನ್ನೋವಂಥದ್ದು. ಹೊಸದಾಗಿ ಮಾಡಿಸ್ಕೋಬೇಕಾ, ಇವಾಗ ಆಲ್ರೆಡಿ ಯಾರು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀರಾ ಅದು ನಡೆಯೋದಿಲ್ಲ ಅನ್ನೋವಂಥದ್ದು. ಡೆಫಿನೆಟ್ಲಿ ಹೌದು. ಯಾಕೆ ಅಂತಂದರೆ ನಾವು ಅಧಿಸೂಚನೆ ಹೊರಡಿಸಿದಂತಹ ಸಂದರ್ಭದಲ್ಲಿ ಆ ಒಂದು ನೋಟಿಫಿಕೇಷನಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಕನ್ನಡ ಮಾಧ್ಯಮ ಮತ್ತು ಮಾಜಿ ಸೈನಿಕರಿಗಾಗಿರ್ಬೋದು ಅಥವಾ ಯೋಜನಾ ನಿರಾಶ್ರಿತರಿಗಾಗಿರ್ಬೋದು ಯಾವ್ಯಾವ ಡಾಕ್ಯುಮೆಂಟಲ್ಲಿ ಏನೇನು ಇರಬೇಕು ಅನ್ನೋದನ್ನು ನೀಟಾಗಿ ಮೆನ್ಷನ್ ಮಾಡಿರೋದ್ರಿಂದ ಅಲ್ಲಿ ಅಧಿಸೂಚನೆಯಲ್ಲೇ ಹಾಕಿರೋದ್ರಿಂದ ನಾವು ಮತ್ತೆ ಅದು ಹಳೆ ಡಾಕ್ಯುಮೆಂಟನ್ನು ಹಾಕಿದಾಗ ನಮ್ಮ ತಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಇಲಾಖೆನೇ ಹೊಸದಾಗಿ ಆ ಡಾಕ್ಯುಮೆಂಟ್ಗಳನ್ನು ಬಿಟ್ಟಿರೋದ್ರಿಂದ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಾವು ಹೊಸದಾಗಿ ಕನ್ನಡ ಸರ್ಟಿಫಿಕೇಟ್, ನಮ್ಮ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕಾಗುತ್ತೆ. ಆಯಿತಾ? ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅನುಬಂಧ 6 ಅಂತ ಇದೆ. ಓಕೆ. ಸೊ ನಿಮ್ಮ ಒಂದು ಸರ್ಟಿಫಿಕೇಟ್ ಈ ಮಾದರಿಯಲ್ಲಿ ಇರಬೇಕು. ಮತ್ತು ಇಲ್ಲಿ ಕೆಲವೊಂದು ಸರ್ಕಾರದ ಆದೇಶ ಸಂಖ್ಯೆಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಷ್ಟೂ ಸಂಖ್ಯೆಗಳು ಏನಿದಾವಲ್ಲ ನಿಮ್ಮ ಒಂದು ಸರ್ಟಿಫಿಕೇಟ್ನಲ್ಲೇ ಇರಬೇಕು, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನಲ್ಲಿ ಇರಬೇಕು. ಇದು ಹೊಸದಾಗಿ ಬಿಟ್ಟಿರ್ತಕ್ಕಂತಹ ಇಲಾಖೆ ಬಿಟ್ಟಿರುವಂತಹ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ. ಇವಾಗ ನಿಮ್ಮ ಹತ್ರ ಹಳೆಯ ಸರ್ಟಿಫಿಕೇಟ್ ಇದೆ, 2016-17ನಲ್ಲಿ ತೆಗ್ಸಿರೋದು, 18-19ನಲ್ಲಿ ತೆಗ್ಸಿರೋದು, ಆ ಥರ ಏನಾದರೂ ಇತ್ತು ಅಂತಂದರೆ ಏನಿಲ್ಲ, ಒಂದೇ ದಿನದಲ್ಲಿ ನೀವು ಎಲ್ಲಿ ಯಾವ ಸ್ಕೂಲ್ನಲ್ಲಿ ಓದಿದ್ದೀರಾ ಆ ಸ್ಕೂಲ್ನಲ್ಲಿ ಹೋಗಿ ಬರ್ಸ್ಕೊಂಡು ಬರೋದಷ್ಟೇ. ಇದನ್ನ ಒಂದು ಪ್ರಿಂಟ್ಔಟ್ ತೆಗೆಸ್ಕೊಳ್ಳಿ. ಈ ಡಾಕ್ಯುಮೆಂಟ್ ಒಂದು ಪ್ರಿಂಟ್ಔಟ್ ತೆಗೆಸ್ಕೊಂಡು ನೀವು ಯಾವ ಇಯರಲ್ಲಿ ಓದಿರ್ತೀರಾ ಅಥವಾ ನಿಮ್ಮದು ಹಳೆ ಡಾಕ್ಯುಮೆಂಟ್ ಇದ್ದರೆ ಅದನ್ನೇ ತೊಗೊಂಡೋಗಿ ಕಾಪಿ ಮಾಡಿಸ್ಕೊಂಡು ಬಂದರೆ ಇನ್ನೂ ಹೆಲ್ಪ್ ಆಗುತ್ತೆ. ಅವರು ಹುಡುಕಿ ಮಾಡೋಷ್ಟರೊಳಗಡೆ ಟೈಮ್ ಆಗುತ್ತೆ ಅನ್ನೋ ಥರ ಇದ್ದರೆ ನಿಮ್ಮದು ಹಳೆ ಡಾಕ್ಯುಮೆಂಟ್ ಏನಿದೆ ಅಲ್ಲ, ಹಳೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ಅದನ್ನೇ ತೊಗೊಂಡೋಗಿ ಅದರಲ್ಲಿರೋದನ್ನ ಕಾಪಿ ಮಾಡಿಸ್ಕೊಂಡು ಬನ್ನಿ ಅಷ್ಟೇ. ಸೊ ಇವಾಗ ಏನು ಅಪ್ಡೇಟ್ ವರ್ಷನ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬಿಟ್ಟಿದ್ದಾರೆ, ನೀವು ಅದನ್ನು ತೊಗೊಳ್ಳೋದು ಬೆಸ್ಟ್. ಬಿಕಾಸ್ ನಿಮಗೆ ವೆರಿಫಿಕೇಷನ್ ಟೈಮ್ನಲ್ಲಿ ಅಥವಾ ಅಪ್ಲೋಡ್ ಮಾಡುವಂತಹ ಟೈಮ್ನಲ್ಲಿ ಸರ್ಕಾರ ಹೊರಡಿಸಿರ್ತಕ್ಕಂತಹ ಈ ಕೆಲವೊಂದು ನಂಬರ್ಸ್ಗಳು ನಿಮ್ಮ ಒಂದು ಸರ್ಟಿಫಿಕೇಟ್ನಲ್ಲಿ ಇಲ್ಲ ಅಂತ ಅಂದಾಗ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರಬಹುದು. ಅಥವಾ ವೆರಿಫಿಕೇಷನ್ ಟೈಮಲ್ಲಿ ಈ ಸರ್ಟಿಫಿಕೇಟ್ಗೋಸ್ಕರ ರಿಜೆಕ್ಷನ್ ಆಗುವಂತಹ ಸಂದರ್ಭಗಳು ಬರ್ಬೋದು. ಹಾಗಾಗಿ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಇದು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರನೂ ಅಲ್ಲ. ಆ ಒಂದು ಪ್ರಿಂಟ್ಔಟ್ ತೊಗೊಂಡು ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಕನ್ನಡ ಮಾಧ್ಯಮ, ಆ ಸ್ಕೂಲಲ್ಲಿ ಹೋಗ್ಬಿಟ್ಟು ಬರ್ಸ್ಕೊಂಡು ಬರೋದಷ್ಟೇ. ಆಮೇಲೆ ಇನ್ನೊಂದು, ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ 1ನೇ ಕ್ಲಾಸಿಂದ 3ನೇ ಕ್ಲಾಸ್ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ, ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀನಿ, ನಾವು ಈ ಮೀಸಲಾತಿಯನ್ನು ತೊಗೊಳ್ಬೋದಾ ಅಂತಂದರೆ ಡೆಫಿನೆಟ್ಲಿ ನಾಟ್. ಯಾಕಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನೂ ಕೂಡ ನೀವು ಕನ್ನಡ ಮಾಧ್ಯಮದಲ್ಲೇ ನೀವು ಓದಿರಬೇಕಾಗತ್ತೆ. ಆವಾಗ ಮಾತ್ರ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತಂದರೆ 1 to 10 ಸ್ಟ್ಯಾಂಡರ್ಡ್ ತನಕ ಕನ್ನಡ ಸಬ್ಜೆಕ್ಟ್ ಇರುತ್ತಲ್ಲ, ನಾವು ಅದನ್ನು ಓದಿದ್ದೀವಿ, ನಾವು ಮಾಡಿಸ್ಕೋಬೇಕಾ ಅಂತ. ಕನ್ನಡ ಮಾಧ್ಯಮ ಅಂತ ಹೇಳಿದರೆ ಸೋಷಿಯಲ್ ಸ್ಟಡೀಸು, ಮ್ಯಾಥ್ಸು, ಸೈನ್ಸು ಎಲ್ಲವೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿದರೆ ಮಾತ್ರ ನಿಮಗೆ ಅದು ಅಪ್ಲೈ ಆಗೋದು, ಕನ್ನಡ ಮಾಧ್ಯಮ. ಸೊ
ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ನಾನು ಕನ್ನಡ ವಿಷಯವನ್ನು ಓದಿದ್ದೀನಿ, ನಾನು ಮಾಡಿಸ್ಕೋಬೋದಾ ಅಂತಂದರೆ ಅದು ಅಪ್ಲೈ ಆಗಲ್ಲ, ಆಯಿತಾ. ಆಮೇಲೆ ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ಈ ಆದೇಶ ಸಂಖ್ಯೆಗಳೆಲ್ಲವೂ ಕೂಡ ನಿಮ್ಮ ಒಂದು ಸರ್ಟಿಫಿಕೇಟ್ನಲ್ಲಿ ಇರಬೇಕು. ಸೊ ಹೆಸರಾಗಿರ್ಬೋದು, ಆಮೇಲೆ ಇಲ್ಲಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮಗೆ ಸಾಧ್ಯ ಆಯಿತು ಅಂತ ಅಂದರೆ, ಸಾಧ್ಯ ಆದರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಯ ಒಂದು ಸರ್ಟಿಫಿಕೇಟನ್ನು ಕೂಡ ಮಾಡಿಸ್ಕೊಂಡು ಇಟ್ಕೊಂಬಿಡಿ, ಆಯಿತಾ. ಇವಾಗ ನಮ್ಮ ಮೇಯ್ನ್ ಕೇಳಿರೋದೇನಪ್ಪ ಅಂತ ಹೇಳಿದ್ರೆ 1ನೇ ಕ್ಲಾಸಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ. ಸೊ ಹಾಗಾಗಿ ನಾವು ಫಸ್ಟು ಪ್ರಿಯಾರಿಟಿ ನಾವು ಅಲ್ಲಿಗೆ ಕೊಡೋಣ. ನಿಮ್ಗೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿಗೆ ನೀವು ಏನೋ ಕನ್ನಡ ಮಾಧ್ಯಮನ ನೀವು ಬರ್ಸ್ಕೊಂಡು ಬರ್ಬೋದು. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಶಾಲೆ ಬಿಟ್ಟ ದಿನಾಂಕ, ಅದಾದಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಮ್ಯಾಂಡೇಟ್ರಿ ಮಾಡಿಸ್ಲೇಬೇಕು, ಆಯಿತಾ. ಸೊ ಇಲ್ಲಿ ನಿಮ್ಮ ಶಾಲೆಯ HMನ ಸಿಗ್ನೇಚರ್ನ ಜೊತೆಗೆ, HM ಸಿಗ್ನೇಚರ್ ಜೊತೆಗೆ ಬಿ ಒ ಅವರ ಒಂದು ಏನು ಸೀಲ್ ಆ್ಯಂಡ್ ಸಿಗ್ನೇಚರ್ ಆದರೆ ಮಾತ್ರ ನಿಮ್ಮ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇರುತ್ತೆ. ವಿತೌಟ್ ಬಿ ಒ ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡಿದ್ರೆ ಅಥವಾ ವೆರಿಫಿಕೇಷನ್ ಟೈಮಲ್ಲಿ ತೊಗೊಂಡು ಹೋದ್ರಿ ಅಂತಂದರೆ ಅದನ್ನು ವ್ಯಾಲ್ಯೂ ಮಾಡಲ್ಲ. ಹಾಗಾಗಿ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಬಿ ಒ ಅವರ ಸಿಗ್ನೇಚರ್ ಮತ್ತು ಸೀಲ್ ಇರಬೇಕು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಏನು ಸೂಚನೆ ಅಂತ ಹೇಳಿದ್ರೆ, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಶಾಲಾವಾರು ಪ್ರತ್ಯೇಕ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಅನುಬಂಧದಲ್ಲಿರುವ ಹಾಗೆಯೇ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇಲ್ಲದಿದ್ದಲ್ಲಿ ತಿರಸ್ಕರಿಸಲಾಗುವುದು ಅಂತ ಅವರೇ ಮೆನ್ಷನ್ ಮಾಡಿರೋದ್ರಿಂದ ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ಹೊಸದಾಗಿ ಮಾಡಿಸ್ಕೊಳ್ಳಿ. ಓಕೆ. ಯಾಕಂತಂದರೆ ನೆಕ್ಸ್ಟು ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಈ ಒಂದು ಚಿಕ್ಕ ಮಿಸ್ಟೇಕಿಂದ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಫಾರ್ಮೆಟಲ್ಲಿ ಬರುತ್ತೆ. ಫಾರ್ಮೆಟ್ ಇರಬೇಕು ನಿಮ್ಮದು ಅನುಬಂಧ 6 ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಈ ಸಂಖ್ಯೆಗಳು ನಿಮ್ಮ ಒಂದು ಸರ್ಟಿಫಿಕೇಟ್ನಲ್ಲಿ ಇರಬೇಕು, ಆಯಿತಾ. ಸೊ ಇದರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಬಂದುಬಿಟ್ಟು ನಮೂನೆ 2 ಅಂತ ಬರುತ್ತೆ. ಓಕೆ. ಗ್ರಾಮೀಣ ಅಭ್ಯರ್ಥಿಯ ವ್ಯಾಸಂಗ ಪ್ರಮಾಣ ಪತ್ರ, ಇದರಲ್ಲೂ ಕೂಡ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹಾಕಿದ್ದಾರೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಆದೇಶ ಸಂಖ್ಯೆಗಳು ನಿಮ್ಮ ಒಂದು ಸರ್ಟಿಫಿಕೇಟ್ನಲ್ಲಿ ಇದ್ದಿರಬೇಕು. ಓಕೆ. ಸೊ ನಿಮ್ಮ ಒಂದು ನೀವು ಎಲ್ಲಿ ಸ್ಕೂಲಿಂಗ್ ಮುಗಿಸಿದ್ದೀರಾ, ಸೊ ಅದು ಗ್ರಾಮೀಣ ಭಾಗಕ್ಕೆ ಸೇರಿರಬೇಕು. ಓಕೆ. ಸೊ ಗ್ರಾಮೀಣ ಭಾಗದಲ್ಲಿ ಇರಬೇಕು, ರೂರಲ್. ಸೊ ಅವರು ಮಾತ್ರ ಈ ರೀತಿಯಾಗಿರ್ತಕ್ಕಂತಹ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳೋದಕ್ಕಾಗುತ್ತೆ. ಆ್ಯಂಡ್ ಇಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತ ಬಂದಾಗ ನೀವು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಓದಿರ್ತೀರಾ. 1 to 3rd ಸ್ಟ್ಯಾಂಡರ್ಡ್ ಒಂದು ಸ್ಕೂಲಲ್ಲಿ ಓದಿರ್ತೀರಾ, 3rd to 3rd ಸ್ಟ್ಯಾಂಡರ್ಡಿಂದ 6th ಒಂದು ಸ್ಕೂಲ್ ಓದಿರ್ತೀರಾ. ಸೊ ಹೀಗೆ 3-4 ಸ್ಕೂಲ್ ಓದಿದ್ರೆ ನೀವು ಆಯಾಯ ಶಾಲೆಗೆ ಸಂಬಂಧಪಟ್ಟಾಗ ಒಂದೊಂದು ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕು. 1ನೇ ಕ್ಲಾಸಿಂದ 3ನೇ ಕ್ಲಾಸ್ಗೆ 1 ಸರ್ಟಿಫಿಕೇಟು, ಆಮೇಲೆ 4ನೇ ಕ್ಲಾಸಿಂದ 6ನೇ ಕ್ಲಾಸಿಗೆ 1 ಸರ್ಟಿಫಿಕೇಟ್. ಸೊ ಈ ಥರ ಇಲ್ಲಿ ಕಾಲಮ್ ಇದೆ ಅಂದ್ಬಿಟ್ಟು ನೀವು ಎಲ್ಲನೂ ಒಂದೇ ಸರ್ಟಿಫಿಕೇಟ್ನಲ್ಲೇ ಫಿಲ್ ಮಾಡೋಕ್ಕಾಗಲ್ಲ. ಶಾಲೆಗೆ ಸಂಬಂಧಪಟ್ಟ ಒಂದೊಂದು ಶಾಲೆಗೆ ಒಂದೊಂದು ಸರ್ಟಿಫಿಕೇಟ್, ಒಂದೊಂದು ತರಗತಿಗೆ ಸಂಬಂಧಪಟ್ಟ ಹಾಗೆ ನೀವು ಎಷ್ಟು ತರಗತಿಗಳನ್ನ ಎಲ್ಲೆಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಷ್ಟು ಸರ್ಟಿಫಿಕೇಟ್ಗಳನ್ನ ನೀವು ಮಾಡಿಸಿಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಗಿತ್ತು. ಸೊ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಇಲಾಖೆನೇ ನೋಟಿಫಿಕೇಷನ್ನಲ್ಲಿ ಬಿಟ್ಟಿರೋದ್ರಿಂದ ಆದೇಶ ಸಂಖ್ಯೆ ಹೀಗೆ ಇರಬೇಕು ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ಇರಬೇಕು. ಸೊ ಅದರಿಂದ ಈ ಒಂದು ವಿಡಿಯೋ ನೆಕ್ಸ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ, ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.